ಹಾಯ್. ನಾನಿದನ್ನ ಹೇಳಬೇಕೋ ಬೇಡವೋ ಅಂತ ಗೊತ್ತಾಗ್ತಿಲ್ಲ. ಎಷ್ಟು ಸರಿ ಇದೆ ಎಷ್ಟು ತಪ್ಪಿದೆ ಗೊತ್ತಿಲ್ಲ. ಇಫ್ ಎನಿ ಕೇಸ್ ನಾನು ಹೇಳೋದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಬೀಯಿಂಗ್ ಎ ಹಿಂದೂ, ನಾನು ದೇವ್ರನ್ನ ನಂಬ್ತೀನಿ. ಈ ಢೋಂಗಿ ಬಾಬಾಗಳನ್ನ ನಂಬಲ್ಲ. ಮನುಷ್ಯ ಯಾವತ್ತೂ ದೇವರಾಗಕ್ಕೆ ಚಾನ್ಸೇ ಇಲ್ಲ. ನನ್ನ ಪ್ರಕಾರ ಮನುಷ್ಯ ಯಾವತ್ತೂ ದೇವರಾಗಕ್ಕೆ ಚಾನ್ಸ್ ಇಲ್ಲ. ದೇವರು ಅವ್ರ ಪ್ಲೇಸಲ್ಲಿದ್ದಾರೆ. ಎಲ್ಲ ಮನುಷ್ಯರು ದೇವರಾಗಕ್ಕೆ ಚಾನ್ಸ್ ಇಲ್ಲ. ಈಗ ನಾನು ಮಾತಾಡೋಕೆ ಹೊರಟಿರೋದು ಈ ಈಶಾ ಫೌಂಡೇಶನ್ ಅವ್ರ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಈ ಈಶಾ ಫೌಂಡೇಶನಲ್ಲಿರುವಂಥ ಮೇನ್ ದಟ್ ಗಾಯ ಇದ್ದಾರಲ್ವ, ಅವ್ರ ಮೇಲೆ ತುಂಬ ಜನ ಕೇಸ್ ಹಾಕಿದ್ದಾರೆ. ರಿಗಾರ್ಡಿಂಗ್ ಏನು ಅಂತಂದರೆ, ಈತ ತಮ್ಮ ಮಕ್ಕಳನ್ನ ಲೈಕ್ ಯಾರು ಪೇರೆಂಟ್ಸ್ ಇರ್ತಾರೋ ಅಥವಾ ಹೂವೆವರ್ ಅವರು ಇರ್ತಾರೋ ಅವರು ಬ್ರೈನ್ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ, ಬ್ರೈನ್ ವಾಶ್ ಮಾಡ್ತಾರೆ ಅನ್ನೋದೊಂದಿದೆ. ಇದೆಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಬಟ್ ಈ ಸಿಚುವೇಶನ್ನ ನಾನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನನ್ನ ಲೈಫಿಗೂ ಇದು ಎಂಟ್ರಿ ಆದಾಗ ನಾನು ಇದನ್ನು ಸ್ವಲ್ಪ ಧ್ವನಿ ಎತ್ತಬೇಕು ಅಂತ ಅನ್ನಿಸ್ತಾ ಇದೆ. ಈಗ ಈಶಾ ಫೌಂಡೇಶನಲ್ಲಿ ಮಾಡುವಂಥ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಐ ಅಪ್ರಿಷಿಯೇಟ್ ದ್ಯಾಟ್. ಒಳ್ಳೆ ವಿಷಯಗಳನ್ನ ಹರಡಿಸ್ತಾರೆ, ಒಳ್ಳೆ ಸುದ್ದಿಗಳನ್ನ ಹೇಳ್ತಾರೆ, ತಾಳ್ಮೆ ಸಹನೆ ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ದಟ್ಸ್ ಗ್ರೇಟ್. ಬಟ್ ಒಬ್ಬ ವ್ಯಕ್ತಿ ಅಥವಾ ಒಬ್ಬಳು ಯಾರೇ ಆಗಿರಲಿ, ತನ್ನ ಎಲ್ಲ ಬಿಟ್ಟು ಆ ಅಪ್ಪನ ಹತ್ರ ಹೋಗಿ ಕೂತ್ಕೊಂಡು ಧ್ಯಾನ ಮಾಡೋವಂಥದ್ದು ಏನಿದೆ, ತಾನು ದುಡಿಯುವಂಥ ಹಣರಾಶಿ ತಾನೇನು ದುಡಿತಾನೋ ಅದನ್ನು ತೊಗೊಂಡೋಗಿ ಆ ಅಪ್ಪನ ಕಾಲ ಹತ್ರ ಹಾಕೋದು ಏನಿದೆ. ಸೊ ಯಾವ ಲೆವೆಲ್ಲಿಗೆ ಬ್ರೈನ್ ವಾಶ್ ಹಾಕ್ತಾರೆ ಅಂತಂದರೆ, ಲೈಕ್ ಅವರು ಓಕೆ ಮಾತುಕತೆ ಎಲ್ಲ ಚೆನ್ನಾಗೇ ಇರುತ್ತೆ, ಬಟ್ ಅವರು ಮುಂಚೆ ಥರನೇ ಇರಲ್ಲ. ಅವರಿಗೆ ಯಾವ ರೀತಿಯ ಫ್ಯಾಮಿಲಿ ಅಟ್ಯಾಚ್ಮೆಂಟು ಬೇಡ, ಫ್ಯಾಮಿಲಿ ಬೇಡ, ಹೆಂಡತಿ ಬೇಡ, ಮಕ್ಕಳು ಬೇಡ, ನನಗೆ ಅವರೊಬ್ಬರಿದ್ರೆ ಸಾಕು, ನಾನು ಪ್ರಪಂಚದಲ್ಲಿ ವಿಭಿನ್ನ ಅನ್ನೋದೊಂದು ತಲೆಗೆ ಬಂದುಬಿಡುತ್ತೆ. ನಾನು ಈ ಸಮಾಜಕ್ಕೆ ಸೀಮಿತ ಅಲ್ಲ, ನಾನು ದೇವತಾ ಮಾನವ, ನಾನು ಡಿಫ್ರೆಂಟಾಗಿ ಥಿಂಕ್ ಮಾಡ್ತೀನಿ ಹಂಗೆ ಯೋಚನೆ ಮಾಡ್ತಾರೆ. ಸೊ ನನಗೆ ಗೊತ್ತಿರೋದಿಷ್ಟೇ, ಮನುಷ್ಯ ಸತ್ತ ಮೇಲೆ ಸತ್ತ ಅಂತಲೇ ಅರ್ಥ. ಈ ಒಂದು ದಿವಸ ಆತ್ಮ, ಮಣ್ಣು, ಮಸಿ ಇವೇನೂ ಇಲ್ಲ. ಸತ್ನ ಕೊಳ್ತೋಗ್ತಾನೆ ನಾರ್ತಾನೆ, ಮೂಳೆ ಕೊಳಿಯೋಕ್ಕೆ ಟೈಮ್ ತಗೊಳುತ್ತೆ. ಆ್ಯಂಡ್ ದೆನ್ ಎಷ್ಟೋ ವರ್ಷಗಳಾದ್ಮೇಲೆ ನೀನು ಪೆಟ್ರೋಲ್ ಹಾಕ್ತೀಯ, ಯಾವುದೋ ಗಾಡೀಲಿ ಹೋಗ್ತೀಯ ಅಷ್ಟೇ. ಇದು ನನಗೆ ಅನಿಸಿರೋದಷ್ಟೇ. ಈ ಆಧ್ಯಾತ್ಮ ಅದು ಇದು ಏನೇ ಇರಲಿ, ಪಿತ್ತ ಕೆತ್ಕೊಬಾರ್ದು. ಓಕೆ, ನಾನು ಬಿಲೀವ್ ಮಾಡ್ತೀನಿ. ಪಿತ್ತ ಕೆತ್ಕೊಂಡು ಎಲ್ಲದನ್ನೂ ಬಿಟ್ಟು ಏನೂ ಬೇಡ ಅಂದ್ಕೊಂಡು ನಾನು ಅದರಲ್ಲೇ ಇನ್ವಾಲ್ವ್ ಆಗ್ತೀನಿ ಅನ್ನೋದು ತುಂಬ ದೊಡ್ಡ ದರ್ತನ. ಈಗ ನಾನು ಹೇಳ್ತಿರೋಂಥ ವಿಷಯ, ಇಫ್ ನನ್ನ ವೀಡಿಯೋನ ಇದು ಯಾರ್ಯಾರು ನೋಡ್ತಾ ಇದ್ದೀರೋ, ಸೊ ನಿಮ್ಮಲ್ಲಿ ಎಲ್ಲಾದರೂ ಈ ಥರ ಗೊತ್ತಿರೋರು ಈ ಥರ ಬ್ರೈನ್ ವಾಶ್ ಆಗಿದ್ದಾರೆ ಆ್ಯಂಡ್ ಮುಂಚೆ ಥರ ಅವ್ರು ಬಿಹೇವ್ ಮಾಡ್ತಾಯಿಲ್ಲ, ಸೊ ಸ್ವಲ್ಪ ಫ್ಯಾಮಿಲಿನೆಲ್ಲ ಬಿಟ್ಟು ಅವರು ಐಸೋಲೇಟ್ ಆಗ್ತಾ ಇದ್ದಾರೆ ಅನ್ನೋದೆಲ್ಲಾದರೂ ಐಡೆಂಟಿಫೈ ಆದರೆ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇಫ್ ಐ ಗೆಟ್ ಸ್ವಲ್ಪ ನಂಬರ್ಸ್ ಜಾಸ್ತಿ ಸಿಕ್ಕಿದರೆ ನಾನು ಈ ವಿಷಯದ ಮೇಲೆ ಸ್ವಲ್ಪ ಸೀರಿಯಸ್ಲಿ ಆ್ಯಕ್ಷನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಪರ್ಸ್ನಲಿ ನನಗೂ ಕೂಡ ಇದು ಹರ್ಟ್ ಆಗಿದೆ ಈ ವಿಷಯದಿಂದ. ಸೊ ಇದ್ರ ಮೇಲೆ ನಾನು ಲೀಗಲಾಗಿ ಕಂಪ್ಲೇಂಟ್ ಹಾಕಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಏನು ನಡೀತಿದೆ, ಯಾವ ಬಾಬಾ ಮುನಿಗಳು ಏನೇನು ಅಲ್ಲಪ್ಪ, ಈ ನಿತ್ಯಾನಂದನೇ ನಮ್ಮದವರು, ನಮ್ಮ ಜನ ಮಗ ಆ ನಿತ್ಯಾನಂದ ನಮ್ಮದವರು, ಆ ಅಪ್ಪನ ಕಾಲು ತೊಳೆದು ನೀರು ಕುಡ್ದವರು ಜನ. ಏನು ಈ ಟಾಪ್ ಫ್ಲೋರಲ್ಲಿ ಇದರೊಳಗಡೆ ಒಂದು ಮೆದ್ಲು ಅಂತ ಕೊಟ್ಟಿದ್ದಾನೆ ದೇವ್ರು ನಮಗೆ, ಸರಿನಾ? ಅದು ಫಂಕ್ಷನ್ ಆಗುತ್ತೆ, ಯೋಚನೆ ಮಾಡೋ ಶಕ್ತಿ ಇದೆ. ನಿನ್ನ ಮನೇಲಿ ನಿನ್ನ ಅಪ್ಪನೇ ನಂಬಲ್ಲ, ನಿಮ್ಮ ಅಮ್ಮನೇ ನಂಬಲ್ಲ, ನಿನ್ನ ಅಕ್ಕನ ನಂಬಲ್ಲ, ತಂಗಿನ ನಂಬಲ್ಲ, ಅವ್ನು ಯಾವನೋ ನಂಬಕ್ಕೆ ಹೋಗ್ತೀಯ. ಅವ್ನು ಹೇಳಿದ್ದೇ ವೇದವಾಕ್ಯ ಅನ್ನಂಗಾಗಿರುತ್ತೆ. ಸೊ ನಾನು ಹೇಳೋದೇನು ಅಂತಂದರೆ, ಈ ಥರ ಆ್ಯಕ್ಟಿವಿಟೀಸ್ಗಳು ಕಂಟಿನ್ಯೂ ಆಯಿತು ಅಂತಂದರೆ ಇದು ಸಮಾಜಕ್ಕೆ ತುಂಬ ದೊಡ್ಡ ಪೆಟ್ಟು. ನಾನು ನನ್ನ ಧರ್ಮದ ಮಾತ್ರ ಮಾತುಕತೆ ಹೇಳ್ತಿಲ್ಲ, ಪ್ರತಿಯೊಂದು ಧರ್ಮದಲ್ಲಿರುವಂತಹ ಗುರುಗಳದ್ದು ನಾನು ಹೇಳ್ತಾ ಇದ್ದೀನಿ. ಈವನ್ ನಾನು ಕ್ರಿಶ್ಚಿಯನ್ ಅವ್ರದ್ದು ಹೇಳ್ತಾ ಇದ್ದೀನಿ, ಈವನ್ ಮುಸ್ಲಿಮ್ಸ್ ಅವ್ರದ್ದು ಹೇಳ್ತಾ ಇದ್ದೀನಿ, ಆ್ಯಂಡ್ ಸಿಖ್, ಇಸಾಯಿ, ವಾಟ್ ಎವರ್. ಇಲ್ಲಿ ಎಲ್ಲರೂ ಒಬ್ಬರು ಬಾಬಾ ಮುನಿಗಳು ಅಂತ ಇರ್ತಾರಲ್ವ, ಇವರು ಮಾಡೋವಂಥ ಬ್ರೈನ್ ವಾಷಿಂಗ್ ಆ್ಯಕ್ಟಿವಿಟೀಸ್ ಇದೆಯಲ್ಲ, ಓಕೆ ದೇವ್ರಿದ್ದಾನೆ, ನಿನಗೆ ಒಳ್ಳೇದಾಗತ್ತೆ, ನಿನ್ನ ಮನಸ್ಸಿಂದ ಬೇಡ್ಕೋ, ನಿಂಗೆ ಒಳ್ಳೇದಾಗತ್ತೆ, ಈ ಥರ ಹೇಳೋರನ್ನ ಓಕೆ ನಂಬೋದು. ಯಾರೋ ಕಮಲ್ ಹಾಸನ್ ಯಾವುದೋ ಒಂದು ಮೂವಿಯಲ್ಲಿ ಡೈಲಾಗ್ ಹೇಳಿದ್ದಾನೆ, ಏನಂತಂದರೆ
ದೇವ್ರು ಇದಾನ ಅನ್ನೋರನ್ನ ನಂಬೋದಂತೆ, ದೇವ್ರಿಲ್ಲ ಅನ್ನೋರ್ನು ನಂಬೋದಂತೆ, ನಾನೇ ದೇವರು ಅನ್ನೋರನ್ನ ನಂಬಕ್ಕೆ ಹೋಗ್ಬಾರ್ದಂತೆ. ಇಲ್ಲಿ ಏನಾಗಿದೆ, ನಾನೇ ದೇವರು ಅನ್ನೋ ಥರ ಜನ ಇದ್ದಾರೆ. ಫೂಲ್ ಆಗಬೇಡಿ. ನನ್ನ ಪ್ರಕಾರ ಇಂಡಿಯಾದಲ್ಲಿ ಈಗಿಂದು ಜನ್ರೇಷನ್ಸ್ ಏನಿದ್ದೀವಿ ನಾವು ಎಜುಕೇಟೆಡ್ ಇದ್ದೀವಿ, ದಡ್ ನನ್ನ ಮಕ್ಕಳಲ್ಲ. ಸೊ ಯಾವುದು ಸರಿ ಯಾವುದು ತಪ್ಪು ನಮಗೆ ಗೊತ್ತಿರುತ್ತೆ. ಒಬ್ಬ ವ್ಯಕ್ತಿ ನಮ್ಮನ್ನ ಫೂಲ್ ಮಾಡ್ತಿದ್ದಾನೆ ಅಂತಂದರೆ ಅವನ ನೋಡಿ ಅವನ ಬಿಹೇವಿಯರ ನೋಡಿ ನಾವು ಕಂಡುಹಿಡಿಬೋದು. ನನ್ನ ಮಗ ಫ್ರಾಡಾ, ಅವ್ನು ಹೇಳ್ತಿರೋ ಮಾತು ಸತ್ಯರ ಸುಳ್ಳು, ಪ್ರತಿಯೊಂದು ಕಂಡುಹಿಡಿಬೋದು. ಅಷ್ಟೊಂದು ಇನ್ವಾಲ್ವ್ಮೆಂಟ್ ಬೇಡ. ಯುವರ್ ಅಲ್ಟಿಮೇಟ್ ಗೋಲ್ ಈಸ್ ಬೀಯಿಂಗ್ ಅ ಮೇಲ್. ನಿನ್ನ ಅಲ್ಟಿಮೇಟ್ ಗೋಲ್ ಈಸ್ ನಿನ್ನಿಂದ ಒಂದು ಫ್ಯಾಮಿಲಿ ಉಂಟಾಗಬೇಕು. ಆ ಫ್ಯಾಮಿಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಾಗಿರುತ್ತೆ. ಅದು ಬಿಟ್ಟು ನಾನು ಎಲ್ಲದನ್ನೂ ತ್ಯಾಗ ಮಾಡಿ ನಾನು ಅಲ್ಲಿ ಹೋಗ್ತೀನಿ ಅನ್ನೋಂಥದ್ದು ತುಂಬ ದೊಡ್ಡ ದಡ್ತನ, ಹುಚ್ಚತನ. ಆತನ ಟ್ರ್ಯಾಪಲ್ಲಿ ಯಾರ್ಯಾರು ಆ ಥರ ಮಾಡ್ತೀರ, ಆತನ ಟ್ರ್ಯಾಪಲ್ಲಿ ನಾನು ಒಳಗೆ ಹೋಗ್ತಿದ್ದೀನಿ, ಅವ್ನು ಹಾಕಿರೋ ಒಂದು ಟ್ರ್ಯಾಪಲ್ಲಿ ನಾನು ಒಳಗೆ ಹೋಗ್ತಿದ್ದೀನಿ ಅನ್ನೋದು ನಿಮಗೆ ಸೆನ್ಸ್ ಆಗ್ತಾಯಿಲ್ಲ. ಸೊ ಥಿಂಕ್, ತುಂಬ ಚೆನ್ನಾಗಿ ಯೋಚನೆ ಮಾಡಿ. ಜಸ್ಟ್ ಅಷ್ಟು ಇಂಪಾರ್ಟೆಂಟ್ ನಾನು ಹೇಳೋದೆಲ್ಲ ಸುಳ್ಳು ಅನಿಸಿದೆ. ಜಸ್ಟ್ ಸಮ್ ಗೂಗಲ್ ಮಾಡಿ ನೋಡಿ, ವಿಕಿಪೀಡಿಯಾ ತೆಗೆದು ನೋಡಿ, ಅವ್ರ ಮೇಲೆ ಹಾಕಿರೋಂಥ ಕೇಸಸ್ಗಳಿದೆ. ಇದು ನಮಗೆ ನೋಟಿಸಿಗೆ ಬಂದಿರುವಂತಹ ಕೇಸಸ್ಗಳು. ನೋಟಿಸಿಗೆ ಬರ್ದಿರುವಂಥ ಎಷ್ಟೋ ಕೇಸಸ್ಗಳಿರ್ಬೋದು, ಎಷ್ಟು ಜನ ಸಫರ್ ಮಾಡ್ತಿರ್ಬೋದು. ಬಿಕಾಸ್ ಈಗ ನನಗೆ ಈ ಥರ ಆಗ್ತಾಯಿದೆ, ನಾನು ಯಾರೋ ಗೊತ್ತಿರೋರ ಹತ್ರ ಹೋಗ್ಬಿಟ್ಟು ನಾನು ಕೇಳ್ತೀನಿ, ಸರ್ ಅಥವಾ ಮೇಡಮ್ ನಾನು ಇಂಥ ವ್ಯಕ್ತಿ ಮೇಲೆ ನಾನು ಈ ಥರ ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಿದರೆ ನಗ್ತಾರೆ ಅವರು. ಬಿಕಾಸ್ ದಡ್ಡ, ಅವನೆಂಥ ದೊಡ್ಡ ಆ ಯಪ್ಪ ಇಂಥ ದೊಡ್ಡ ವ್ಯಕ್ತಿ, ನಮ್ಮ ಹಿಂದುತ್ವನ ಬೆಳೆಸ್ತಾ ಇದ್ದಾರೆ. ಆ್ಯಂಡ್ ಸೇವ್ ವಾಟರ್ ಈ ಥರದ್ದೆಲ್ಲ ರ್ಯಾಲಿ ಮಾಡಿದ್ದಾರೆ. ಸೊ ತುಂಬ ದೊಡ್ಡ ಒಳ್ಳೊಳ್ಳೆ ಕಾರ್ಯಗಳು ಮಾಡಿದ್ದಾರೆ. ನೀನು ಆತನ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ತಿಲ್ಲ, ದಡ್ಡ ನೀನು ಅಂತ ಹೇಳ್ತಾರೆ. ಬಟ್ ಆತನ ಆ್ಯಕ್ಟಿವಿಟೀಸ್ಗಳಿಂದ ಇಂಡಿವಿಜುವಲಿ ಹರ್ಟ್ ಆಗಿರುವಂತಹ ವ್ಯಕ್ತಿಗಳು, ಈವನ್ ಈಗ ನನಗೆ ಯಾರು ಅದು ಹೇಳಿದಾರೋ, ತನ್ನ ಮಗಳು ತನ್ನ ಮಗನೋ ಆ ಥರ ಆಗ್ತಿದ್ದೇನೆ ಅಂತಂದಾಗ ಅವ್ರಿಗೆ ಗೊತ್ತಾಗುತ್ತೆ ದ ರಿಯಾಲಿಟಿ, ದ ಪೇಯ್ನ್. ಯಾರಿಗೂ ಕೂಡ ತನ್ನ ಮಗ ಆಗಲಿ ಮಗಳು ಆಗಲಿ ಗಂಡ ಆಗಲಿ ಹೆಂಡತಿ ಆಗಲಿ ಬಾಬಾ ಮುನಿ ಆಗಬೇಕು ಅಂತ ಆಸೆ ಇರಲ್ಲ. ನಮ್ಮನ್ನು ನೋಡ್ಕೊಳೋದು ಬೇಡ, ನೀನು ಅಲ್ಲೇ ಇರೋ ಅಂತ ಯಾರು ಹೇಳೋದು ಬೇಡ. ಮೇನ್ ಸೋರ್ಸ್ ಆಫ್ ಇನ್ಕಮ್ ಅವನೇ ಆಗಿರ್ತಾನೆ ಆ ಫ್ಯಾಮಿಲಿಗೆ, ಅಥವಾ ಅವಳೇ ಆಗಿರ್ತಾಳೆ, ಅಥವಾ ಆ ಮಗನೇ ಆಗಿರ್ತಾನೆ, ಫ್ಯೂಚರ್ ಆಗಿರ್ತಾನೆ. ತನ್ನ ತಂದೆಗೆ ಆ ಮಗ ತನ್ನ ಭವಿಷ್ಯ ಆಗಿರ್ತಾನೆ. ಕಷ್ಟಪಟ್ಟು ಡಾಕ್ಟರ್ ಓದಿಸಿರ್ತಾನೆ, ಇಂಜಿನಿಯರ್ ಮಾಡಿರ್ತಾನೆ. ನನ್ನ ಮಗ ಚೆನ್ನಾಗಿ ಓದ್ಕೊಂಡು ಯಾರೋ 4-5 ಜನ ಮಾತಾಡ್ಕೊಂಡು ಹೋಗ್ಬಿಟ್ಟು ಆ ಫೌಂಡೇಶನಲ್ಲಿ ಬಿದ್ದುಬಿಡ್ತಾನೆ. ಹೋಗಿ ಎಂಜಾಯ್ ಮಾಡಿ, ಪೂಜೆ ಮಾಡಿ, ಹ್ಯಾಪಿಯಾಗಿರಿ. ಬಟ್ ಅಡಿಕ್ಟ್ ಆಗಬೇಡಿ. ಯಾವ ವಿಷಯಕ್ಕೂ ಮನುಷ್ಯ ಅಡಿಕ್ಟೇ ಆಗಬಾರ್ದು. ಜಸ್ಟ್ ಎಂಜಾಯ್ ಇಟ್ ಆ್ಯಂಡ್ ಲೀವ್ ಇಟ್. ನಾನು ಹೇಳೋದ್ರಲ್ಲಿ ಏನೋ ತಪ್ಪಿದ್ರೆ ಕ್ಷಮಿಸಿ. ಇಫ್ ಎನಿ ಒನ್ ಫೇಸಿಂಗ್ ದಿಸ್, ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನನಗೆ ನೋಟಿಸಿಗೆ ಬಂತು ಅಂತಂದರೆ ಐ ಪರ್ಸ್ನಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ಅದರ ಇನ್ಫಾರ್ಮೇಷನ್ ಕೊಡಿ. ನನಗೆ ನಂಬರ್ಸ್ ಆಫ್ ಸ್ಟ್ರೆಂತ್ ಸಿಕ್ತು ಅಂತಂದರೆ ನನಗೊಂದು ಧೈರ್ಯ ಬರುತ್ತೆ. ಸೊ ನಾನೊಂದು ಸ್ವಲ್ಪ ಧೈರ್ಯ ಮಾಡ್ಕೊಂಡು ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್.